ಅಂದರೆ ಒಳ್ಳೆ ಉತ್ಕೃಷ್ಟವಾಗಿ ಅವರು ಶಾರೀರ ಬಲವುಳ್ಳಂಥವ್ರು. ಅವ್ರು ನೋಡಿ ಅವಧೂತ ಬ್ರಾಹ್ಮಣ ಮಂದಿ ಇವನು ಕುಬ್ಜಾಗಿ ಹೋದ, ಅಷ್ಟು ಚಲೋ ಇದ್ದ ಅವನು. ಅಲ್ಲೋ ನೀವು ಬಿದ್ದಿರೋದು ಅರಣ್ಯದಲ್ಲಿ, ನಿನಗೆ ಹೇಗೆ ಇವೆಲ್ಲ ಈ ಥರದ ಶಾರೀರ ಬಲ ಮನೋಬಲ ಇವೆಲ್ಲ ನಿನಗೆ ಹೆಂಗೆ ಬಂತು ಅಂತ ಕೇಳಿದಾಗ, ನಾನು ಈ ಥರದ 24 ಗುರುಗಳನ್ನು ತಿಳಿದುಕೊಂಡು ಅವರಿಂದ ಉಪದೇಶವನ್ನು ಪಡೆದು ನಾ ಇದ್ದೀನಿ. ಅದರಲ್ಲಿ ಭೂಮಿ ಹಾಗೇನೇ ಸೂರ್ಯನೂ ಒಂದು ಗುರು. ಅವನು ಹೇಗೆ ಮೇಘಮಂಡಲ ನಿರ್ಮಾಣ ಮಾಡ್ತಾನೆ, ಆದರೆ ಮೇಘಮಂಡಲ ಹೆಂಗೆ ನಿರ್ಮಾಣ ಮಾಡ್ತಾನೆ, ತನ್ನ ಹತ್ತಿರ ಹಚ್ಕೊಂಬೋದಿಲ್ಲ, ಅಗ್ದಿ ಕೆಳಗೂ ಇಲ್ಲ, ಮಧ್ಯವರ್ತಿಯ ಮಾಡಿಬಿಡ್ತಾನೆ. ಅದನ್ನು ಮಾಡಿ ಸುರಿಸಿಬಿಡ್ತಾನಲ್ಲಿ. ಪುನಃ ಮತ್ತು ಹಾಗೆ ತಾನು ತನ್ನ ಕಿರಣಗಳಿಂದ ಮೇಘಮಂಡಲ ನಿರ್ಮಾಣ. ಇದನ್ನು ನೋಡಿ ನಾನು ಒಂದು ಪಾಠವನ್ನು ಕಲಿತೆ. ನಾವು ಹೊರಗಿರ್ತಕ್ಕ ಪದಾರ್ಥಗಳನ್ನೆಲ್ಲ, ವಿಷಯ ಭೋಗಗಳನ್ನೆಲ್ಲ ಅಗ್ದಿ ಹತ್ತಿರ ಹಚ್ಕೋಬಾರ್ದು. ಹತ್ತಿರ ಇಲ್ಲ ನಮಗೆ ಉಪಯೋಗ ಬಿಡೋದಿಲ್ಲ. ಅತಿ ಹತ್ತಿರನೂ ಹೋಗಬಾರ್ದು, ಅತಿ ನನ್ನ ಸಮೀಪಕ್ಕೂ ತಗೋಬಾರ್ದು, ಅತಿ ದೂರನೂ ಇರಬಾರ್ದು. ಮತ್ತೆ ಮಾತ್ರ ಅವನು ಸೂರ್ಯನಿಂದ ಚಂದ್ರ ಹೇಗೆ ವಿಕಾರವನ್ನು ಹೊಂತಾ ಇರ್ತಾನೆ. 15 ದಿವಸ ಚಂದ್ರಮಂಡಲ ಉದಯ ಆಗ್ತದೆ, 15 ದಿವಸ ಕರಗ್ತದೆ, ಫಲಾಂಶ ಕಡಿಮೆ ಆಗ್ತಾ ಹೋಗ್ತದೆ. ಈ ಚಂದ್ರಮಂಡಲಿಂದ ನಾವು ಒಂದು ಕಲಿತೆ ಅದನ್ನು. ಹಾಗೆ ಏನು ಕಲಿತೆ ಇದ್ದ, ಶರೀರಕ್ಕೆ ಏನೋ ವಿಕಾರಗಳಾಗ್ತಾ ಇದ್ದಾಗ, ಒಂದು ಬಾಲ್ಯ ಯೌವನ ಮುಂತಾದ ವಿಕಾರಗಳು ಇವೆಲ್ಲ ಜೀವನಿಗೆ ಆಗ್ತಕ್ಕದ್ದಲ್ಲ. ಎಲ್ಲಿ ಬರೋದು ಅವೆಲ್ಲ ಶಾರೀರಿಕವಾಗಿರ್ತಕ್ಕ ವಿಕಾರ ಎಂಬುದಾಗಿ ತಿಳಿದು, ಆದ್ದರಿಂದ ಈ ಶರೀರದ ಮೇಲೆ ಈ ಥರ ವಿಕೃತವಾಗತಕ್ಕ ಶರೀರವನ್ನು ಎಷ್ಟು ಬೇಗ ನಮಗೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಸಾಧನಕ್ಕೆ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಆ ಶಾರೀರಂ ಪೌರುಷಂ ಯಾವತ್ತು ನೈಪದ್ಯೇತ ಪುಷ್ಕಲಂ. ಶಾರೀರದ ಶಕ್ತಿ ಸಾಮರ್ಥ್ಯ ಕುಗ್ಗೋದ್ರ ಒಳಗಾಗಿ ನಾನು ಆದಷ್ಟು ಅದನ್ನು ಉಪಯೋಗಿಸ್ಕೊಂಡು ಬಿಟ್ಟುಬಿಡ್ಬೇಕು ಅದನ್ನು ಅಂಬತಕ್ಕ ಪಾಠವನ್ನೆಲ್ಲ ಆ ಚಂದ್ರನಿಂದ ಕಲಿತೆ. ಅದನ್ನು ಗಾಳಿಯಿಂದ ಕಲಿತೆ. ಗಂಧವಾಹ ಅಂತ ಅವನ ಹೆಸರು. ಎಲ್ಲ ಕಡೆಯಲ್ಲೂ ಅಡ್ಡಾಡ್ತದೆ ಗಾಳಿ. ಸಂಚಲನವನ್ನು ಮಾಡಿ ಎಲ್ಲ ಕಡೆಯಲ್ಲೂ ದುರ್ವಾಸನೆಯೋ ಸುವಾಸನೆಯೋ ಎಲ್ಲ ಹೇಳ್ಕೊಂಬರ್ತದೆ. ಆದರೆ ತಾನು ಮಾತ್ರ ಅದನ್ನು ಹಚ್ಕೊಂಬೋದಿಲ್ಲ. ಹಾಗೆ ಗಾಳಿಯಿಂದಲೂ ಕೂಡ ನಾವು ಎಲ್ಲೇ ಸಂಚಲನವನ್ನು ಮಾಡಲಿ ಅದನ್ನು ಆ ಲೇಪವನ್ನು ಆಗದೇ ಇದ್ದಂಗೆ ನಾವು ನಮ್ಮ ಆ ಭಗವತ್ ಪ್ರಜ್ಞಾಶಕ್ತಿ ಮುಂತಾಗಿ ಇಟ್ಕೊಂಡಿರಬೇಕು ಎಂಬುದನ್ನು ವಾಯುವಿನಿಂದ ಕಲಿತೆ. ಇದೇ ರೀತಿಯಿಂದ ಹೋಗ್ತಾ ಇದ್ದಾಗ ಇನ್ನೊಂದು ಪದಾರ್ಥವನ್ನು ನೋಡಿದೆ ಅಲ್ಲಿ. ಅವನು ಯಾರಿದ್ದ, ಅದನ್ನು ಒಂದು ಮೃಗ ಗೊತ್ತಾತಲ್ಲ, ಅದು ಬಂದು ವಾಯುವೊಳಗೆ ಒಂದು ಆಮಿಷವನ್ನು ಒಂದು ಕಚ್ಕೊಂಡಿತ್ತು, ಮಾಂಸದ ತುಂಡನ್ನು. ಅದನ್ನು ಕಚ್ಕೊಂಡು ಹೋದಾಗ ಎಲ್ಲ ಅದಕ್ಕೆ ಪ್ರಾಣಿ ಬೆನ್ನು ಹತ್ತಿದ್ವು. ಅದು ಎಷ್ಟೆಷ್ಟು ಹೋಗ್ತದೋ ಅಷ್ಟನ್ನು ಎಲ್ಲವೂ ಬಂದು ಹತ್ತು ಕೊನೆಗೆ ಹೋದು ಇದರಿಂದ ಅದು ಬಾಯಿ ಬಿಟ್ಟುಬಿಡ್ತು. ಅದನ್ನು ಬಿಟ್ಕೊಂಡು ಕೆಳಗೆ ಬಿದ್ದು ಹೋದ್ರೂ ಬರಲೇ ಇಲ್ಲ. ಅಂದಮೇಲೆ 10 ಜನ ಯಾವುದ್ರ ಮೇಲೆ ಕಣ್ಣಿಟ್ಟಿರ್ತಾರೋ ಅದನ್ನು ನಾನು ತೊಗೊಳ್ಳಿಕ್ಕೆ ಹೋದರೆ 10 ಜನ ಬೆನ್ನು ಹತ್ತಾರೆ. ಅದ್ಮೇಲೆ ಬಿಟ್ಬಿಟ್ಟು ಇತ್ತು ನಮ್ಮ ಹತ್ರ ಯಾರೂ ಬರೋದೇ ಇಲ್ಲ. ಆದ್ದರಿಂದ ಅದು ಸುಮ್ಮನೆ ಬಿಟ್ಬಿಡ್ಬೇಕು. ಅದನ್ನು ಹೆಚ್ಚಿಗೆ ಹಚ್ಕೊಂಡು ತಕರಾರಿಗೆಲ್ಲ ಹೋಗಬಾರ್ದು ಎಂಬತಕ್ಕ ಪಾಠವನ್ನು ಅದರಿಂದ ಕಲಿತೆ. ಆಮೇಲೆ ಒಂದು ಹೆಬ್ಬಾವು ಸುಮ್ಮನೆ ಬಿದ್ದಿತ್ತು. ಅದು ನೋಡಿ ಎಲ್ಲ ಹಾವಿಗಿಂತ ಜೋರಿದ್ದದು. ಎಲ್ಲ ಹಾವಿನಕ್ಕಿಂತ ಹೆಬ್ಬಾವು ಎಷ್ಟಿರುತ್ತೆ, ಭಾಳ ದೊಡ್ಡದು. ಅದೆಲ್ಲ ಹೋಗೋದಿಲ್ಲ, ಮಾಡೋದಿಲ್ಲ, ಏನೂ ಇಲ್ಲ. ಆಹಾರ ಬಿದ್ದಲ್ಲಿ ಬಾಯಿ ತೆಗಿತಿರೋದು, ಯಾವ್ದು ಬರ್ತೋ ಅದನ್ನು ಪ್ರಾಣಿಗಳು ಬಂದು ಬಾಯಲ್ಲಿ ಹಾಕೊಂಬಿಡೋದು. ನೋಡು, ಅಂದಮೇಲೆ ಎಲ್ಲ ಇದಕ್ಕಿಂತ ಹಾವಿನಗಿಂತ ಬಲಿಷ್ಠ ಆಗಿದೆ. ಮತ್ತೆ ಬೇರೆ ಮತ್ತು ಎಲ್ಲೂ ಸಂಚಾರ ಹೆಚ್ಚಿಗೆ ಮಾಡೋದಿಲ್ಲ. ಅಂದಮೇಲೆ ನಾವು ಕೂಡ ನಮ್ಮ ಯದೃಚ್ಛಾಲಾಭ ಸಂತೃಪ್ತರಾಗಿ ಸ್ವಾಮಿ ಏನು ಕೊಡ್ತಾನೋ, ಈಶಾವಾಸವಿದ್ಗಂ ಸರ್ವಂ ಯತ್ಕಿಂಚ ಜಗತ್ಯಾಂಜಗತ್ ತೇನ ತ್ಯಕ್ತೇನ ಮುಂಜೀಥಾಹ ಮಾಗ್ರದಕ್ಕ ಸುಸಿದ್ಧನಂ ಎಂಬುದಾಗಿ ಸ್ವಾಮಿ ನಾವು ನಮ್ಮ ಮಾರ್ಗದಲ್ಲಿ ನಾವು ಇರಬೇಕು. ಏನು ಸ್ವಾಮಿ ಆ ದೈವಾಯತ್ವ ಅವನ ಇಚ್ಛಾ ಪ್ರಕಾರ ಕೊಡ್ತಾನೋ ಅದರಿಂದ ಜೀವಿಸಬೇಕು, ಹೊರತು ಆಶಾಪುರತನದಿಂದ ಎಲ್ಲೂ ನಾವು ಹೋಗಬಾರ್ದು ಎಂಬುದನ್ನು ನಾನು ಆ ಪಾಠವನ್ನು ಕಲಿತೆ. ಹಂಗಾರೆ ಶರೀರ ಏನು ಹಾವಿಲ್ಲ ಸೊರಗಿದೆ ಅನ್ನೋದು ಹೆಬ್ಬಾವು, ಹಾಗೆ ನಮಗೂ ಏನು ಆಪತ್ತು ಬರೋದಿಲ್ಲ ಎಂಬುದಕ್ಕೆ ಪಾಠವನ್ನು ಆ ಹೆಬ್ಬಾವಿನಿಂದ ನಾನು ಕಲಿತೆ ಎಂಬುದಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ಅದರಂತೆಯೇ ಒಂದು ಕುರರಿ ಮೃಗ, ಅದು ಜಿಂಕಿ ಒಂದು ಹಿಂಡು ಹೋಗ್ತಿತ್ತು. ಒಬ್ಬ ಗಾಯನ ಮಾಡಿಕೊಂಡು ಒಳ್ಳೆಯ ಸಂಗೀತ ಸ್ವರವನ್ನೆಲ್ಲ ಇಟ್ಟು ಅದನ್ನು ಅವಕ್ಕೆ ಕೇಳಿದ ಕೂಡ ಕಿವಿ ನಿಮಿಷಕ್ಕೆ ಪಶುರ್ವೇತಿ ಶುಶುರ್ವೇತಿ ಪಶುರ್ವೇತಿ ವೇತಿ ಗಾನ ರಸಂಫಣಿ ಅಂತಿದ್ರು. ಒಳ್ಳೆ ಗಾಯನ ಹಾಕಿಬಿಡ್ತು ಅಂತಂದರೆ ಏನು ಮಾಡಿಬಿಡ್ತಾವು, ಅವು ಕೇಳ್ತಾ ನಿಂತು ಬಿಡ್ತಾವೆ. ಹಾಗೆ ಹಾಕದ ಅವನು ಒಬ್ಬ ವ್ಯಾಧ, ಅದಕ್ಕೆ ತಕ್ಕಂತೆ ಪಾಪ ಮೊರಳಾಗಿ ನಿಂತುಬಿಟ್ಟು ಎಲ್ಲರನ್ನೂ ಸಂಹಾರ ಮಾಡಿ ಕರ್ಕೊಂಡು ಹೋಗಿಬಿಟ್ಟ, ಅದನ್ನು ಹಿಡಿದುಬಿಟ್ಟ. ಅದನ್ನು ಈ ರೀತಿ ನಾವು ಕೂಡ ಈ ಲೌಕಿಕ ಸಂಗೀತಕ್ಕೆ, ಲೌಕಿಕ ಸಿನಿಮಾ ಹಾಡು ಮುಂತಾದಕ್ಕೆಲ್ಲ ಅದಕ್ಕೆ ಕಿವಿ ಕೊಟ್ಕೊಂಡು ನಿಂತೀವಿ ಅಂತಂದರೆ ನಮಗೆ ಆಪತ್ತು ಬರ್ತದೆ. ಆದರೆ ಇವುಗಳಿಗೆಲ್ಲ ಆಸಕ್ತನಾಗಬಾರ್ದು ಎಂಬುದಕ್ಕೆ ಈ ವ್ಯಾಮೋಹವನ್ನು ಬಿಡಬೇಕು ಎಂಬುದನ್ನು ಅದರಿಂದ ನಾನು ಕಲಿತೆ ಆ ಪಾಠದಿಂದ. ಅದರಂತೆಯೇ ಇನ್ನೊಂದು ನೋಡಿದೆ, ಅಲ್ಲಿ ಸರ್ಪ ಹೋಗಿ ದೊಡ್ಡ ಸರ್ಪಗಳಿದ್ದಾವೆ. ಅದಕ್ಕೆ ಇಷ್ಟೆಷ್ಟು ಇದ್ದಾವೆ, ಆದರೂ ಒಂದು ಅವಕ್ಕೇನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಗೂಡು ಗಿಡ ನಿರ್ಮಾಣ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಗೆದ್ದಲುಗಳು ಅಂತಿರ್ತಾವಲ್ಲ, ಅವು ನೋಡ್ಲಿಕ್ಕೆ ಸಣ್ಣದು ಎಂತೆಂಥ ಹುತ್ತ ನಿರ್ಮಾಣ ಮಾಡಿಬಿಡ್ತಾವೆ. ಅಂದರೆ ಅದನ್ನು ನೋಡಿ ನನಗೆ ಅನ್ನಿಸ್ತು, ಅದೆಲ್ಲ ನಿರ್ಮಾಣ ಆದ್ರೂ ಇದು ಒಳಗೆ ಹೊಕ್ಕೊಂಡ್ಬಿಡ್ತದೆ. ಯಾವುದೇ ಸರ್ಪ ಹೋಗಿ ಹೊಕ್ಕೊಂಡ್ಬಿಡ್ತದೆ. ಇದು ಮನೆ ಕಟ್ಟಲಿಕ್ಕೆ ಬರೋದಿಲ್ಲ, ಕಟ್ಟೋರು ಯಾರೋ ಹುಕ್ಕುಮೋರು ಯಾರೋ. ಹಿಂಗೆ ನೋಡಿ ಸುಮ್ಮನೆ ಗೃಹಾರಂಭೋ ನಿರರ್ಥಕ ಅಂತ ತಿಳ್ಕೊಂಡು ನಾದಲ್ಲ, ಮನೆ ಕಟ್ಟೋದು ನಿರರ್ಥಕ. ಯಾಕೆ ಕಟ್ಟಿದ್ದಷ್ಟೇ ಆಯಿತು ಹೊರತು ಯಾರೋ ಒಂದು ಹೊಕ್ಕೊಂಡ್ಬಿಡ್ತಾರೆ ಅದರೊಳಗೆ. ಆದರೆ ಇದು ನೋಡಿ
ಮನೆಗಿನೆಲ್ಲ ಕಟ್ಟಲಿಕ್ಕೆ ಹೋಗಬಾರ್ದು, ಇದು ಬಹಳ ನಾವು ದುಃಖದಾಯಕ ಅಂತ ಅರ್ಥ ಏನೋ ವ್ಯಾಮೋಹ ಇಟ್ಟುಕೊಂಡು ಕಟ್ಟೋದು ಅಂತ ಅರ್ಥ. ಕೇವಲ ಕಟ್ಟೋದು ಅಂತ ನಮ್ಮ ಮನೆ ನಂದು ಅಂತ ಇಟ್ಕೊಂಡು ಕಟ್ಟಬಾರ್ದು. ದೇವಬ್ರಾಹ್ಮಣರ ಹರಿವಾಯುಗಳ ಪೂಜೆಗೋಸ್ಕರ ಅಂತ ಅವನ ಮನೆ ಅಂತ ಕಟ್ಕೋಬೇಕು ಹೊರತು ನಮ್ಮ ಮನೆ ಅಂತ ಇದನ್ನು ಕಟ್ಟಲಿಕ್ಕೆ ಹೋದರೆ ಅದು ದುಃಖಕ್ಕೆ ಕಾರಣ ಎಂಬುದನ್ನು ಸರ್ಪದ ದೃಷ್ಟಾಂತದಿಂದ ಅದನ್ನು ನಾನು ಕಲ್ತುಕೊಂಡೆ. ಅದೇ ರೀತಿಯಿಂದ ಯಥಾ ಕುಮಾರ್ಯ ಕಂಕಣಂ ಯಥಾ, ಕುಮಾರಿ ಕಂಕಣದಿಂದ ಒಂದು ಪಾಠವನ್ನು ಕಲಿತು. ಹುಡುಗಿ ಮನೆಯಲ್ಲಿ ಅವಳು ತಮ್ಮ ತನ್ನ ಮನೆಗೆ ಎಷ್ಟೋ ಜನ ಬರ್ತಿದ್ರು, ಅಲ್ಲಿ ಅವ್ರನ್ನ ಕನ್ಯಾ ನೋಡಬೇಕು ಅಂತ ಹೇಳಿ ಒಂದು ವರ್ಗ ಎಲ್ಲ ಬಂದಿದ್ದರು. ಆ ಕಾಲದಲ್ಲಿ ಮನೆಯೊಳಗೆಲ್ಲ ಥಳಿಸಿ ಅಕ್ಕಿ ಕುಟ್ಟಿ ಎಲ್ಲ ಏನೇನು ಪದಾರ್ಥಗಳೆಲ್ಲ ಮಾಡ್ಕೊಡ್ಬೇಕಾಗಿ ಬಂತು. ಹುಟ್ಟೋ ಹೊತ್ತಿಗೆ ಮನೆಯಲ್ಲಿ ಕೈ ಬಳೆ ಹಾಕ್ಕೊಂಡಿದ್ದು, ಅವ್ರಿಗೆ ಹಿಲ್ ಸಪ್ಪಳ ಆಗ್ತಿತ್ತು. ಸಪ್ಪಳ ಅದನ್ನು ನೋಡಿ ಆ ಕಾಲದಲ್ಲಿ ಎಲ್ಲ ಮಂದಿ ಏನು ತಿಳ್ಕೊಂಡ್ಬಿಡ್ತಾರೇನೋ, ಅದಕ್ಕೋಸ್ಕರ ಬೇಡ ಅಂಥೇಳಿ ಕೆಲವೆಲ್ಲ ತೆಗೆದಿಟ್ಟು ಇನ್ನೂ ಸಪ್ಪಳ ಆಗ್ತಿತ್ತು. ಭಾಳ ಇದ್ದಾಗ ಸಪ್ಪಳ ಆಗ್ತಿತ್ತು, ಎರಡೇ ಇಟ್ಕೊಂಡು ಅವು ಆಗಲೂ ಸಪ್ಪಳ ಆಗ್ಲಿಕ್ಕತ್ತು, ಒಂದೇ ಇಟ್ಕೊಂಡು ಆಗೇನು ಸಪ್ಪಳ ಆಗಲಿಲ್ಲ. ತನ್ನ ಕೆಲಸ ಇದನ್ನೆಲ್ಲ ನೋಡಿದಂಥ ಬ್ರಾಹ್ಮಣ ನೋಡಿ ಕುಮಾರ್ಯ ಕಂಕಣಂ ಯಥಾ, ಓಹೋ ನಾನು ಕೂಡ ಬಹು ಜನರ ಇದ್ದಲ್ಲಿ ಹರಟಿ ಆಗ್ತದೆ ಗೊತ್ತಾಗ್ತಲ್ಲ. ಬಹು ಜನ ಇದ್ದರೆ ಜಗಳ ಆಗ್ತದೆ, ಇಬ್ಬರೇ ಇದ್ದರೆ ಹರಟಿ ಆಗ್ತದೆ, ಒಬ್ಬನೇ ಇದ್ದರೆ ಏಕಸ್ತಪಸ್ವಿ ಸಂಭೂಯಾತ್, ಒಬ್ಬನೇ ಇದ್ದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಬರ್ತದೆ, ಬಹಳ ಜನ ಇದ್ದಲ್ಲಿ ಆಗೋದಿಲ್ಲ ಎಂಬುದನ್ನು ಕುಮಾರ್ಯ ಕಂಕಣಂ ಯಥಾ ಅದರಿಂದ ನಾನು ಕಲ್ತುಕೊಂಡೆ ಅಂತ ಹೇಳಿ ಅದನ್ನು ತಾನು ದೃಷ್ಟಾಂತ ಕೊಟ್ಟು ತಿಳಿಸ್ತಾ ಇದ್ದಾನೆ. ಅದನ್ನು ಅದೇ ರೀತಿಯಿಂದ ಒಬ್ಬ ಅತಿ ಬಾಣವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಕೂತಿದ್ದಾನೆ. ಬಾಣವನ್ನು ನಿರ್ಮಾಣ ಮಾಡ್ತಾ ಇದ್ದಾಗ ಅದರ ಚೂಪು ನೋಡ್ತಾ ಇದ್ದಾನ. ಎಷ್ಟು ಹೊತ್ತಿಗೆ ಅದು ಹತ್ತಿರ ರಾಜಮನ್ನಿತ್ಯ ಅವನೇ ಅಪ್ಪಣೆ ಕೊಟ್ಟಿದ್ದ ಅವನಿಗೆ ಬಾಣಗಳನ್ನು ನಿರ್ಮಾಣ ಮಾಡು ಅಂತ ಹೇಳಿ. ಅದರ ಲಕ್ಷ್ಯ ಇಟ್ಟು ಕೂತಾಗ ಹತ್ತಿರ ರಾಜಬಂದು ಇದ್ರೂ ಕೂಡ ಅವನಿಗೆ ಅಲ್ಲಿ ಗೊತ್ತಾಗಲಿಲ್ಲ ಅವನಿಗೆ. ಅದನ್ನು ನೋಡಿ ಓಹೋ ಎಷ್ಟು ಲಕ್ಷ್ಯ ಇಟ್ಟಾನೆ. ಹಾಗೆ ನಾವು ಪರಮಾತ್ಮನ ಮನಸ್ಸನ್ನು ಎಷ್ಟು ಇಡಬೇಕು ಅಂತಂದರೆ ಇದು ಯಾವುದೇ ಲೌಕಿಕ ಪ್ರಪಂಚನ ಹತ್ತಿರ ಬಂದರೂ ಕೂಡ ನಮಗದನ್ನು ಭೇದಿಸಬಾರ್ದು. ಅಷ್ಟು ಲಕ್ಷ್ಯವನ್ನು ಆ ಪರಮಾತ್ಮನಲ್ಲಿ ಇಟ್ಟು ನಾವು ಸಾಧನೆ ಮಾಡಬೇಕು ಅಂದರೆ ಮಾತ್ರ ಸಿದ್ಧಿ ಆಗ್ತದೆ ಎಂಬುದನ್ನು ಯಾವುದರಿಂದ ತಿಳ್ಕೊಂಡೆ, ಆ ಬಾಣದ ಪಾಠದಿಂದ ನಾನು ತಿಳ್ಕೊಂಡೆ. ಇನ್ನೊಂದು ರೀತಿಯಿಂದ ಆನೆಗಳನ್ನೆಲ್ಲ ಹಿಡಿಲಿಕ್ಕೆ ಹೋಗ್ತಾ ಇದ್ದರು. ಆನೆ ಹಿಡಿಬೇಕಾದ್ರೆ ಒಂದು ದೊಡ್ಡ ಆನೆಯಂತೆ ಇರ್ತಕ್ಕ ಒಂದು ಹೆಣ್ಣಾನೆಯನ್ನು ಮಾಡಿ ಅಲ್ಲಿ ಇಟ್ಟು ಹತ್ತಿರ ದೊಡ್ಡ ಹೊಂಡ ನೋಡಿ ಅಲ್ಲಿ ಇಟ್ಟುಬಿಟ್ಟಿದ್ರು. ಆ ಗಂಡಾನೆ ಬಂತದು ಕಾಡಾನೆ, ಅದು ಬಂದು ಹೆಣ್ಣಾನೆ ತಿಳ್ಕೊಂಡು ಅದರಂತೆ ಮಾಡಿಬಿಟ್ಟಿದ್ರು. ಅದನ್ನು ನೋಡಿದ ಕೂಡಲೇ ಅದನ್ನು ಮೋಹಿಸಲಿಕ್ಕೆ ಅಂತ ಹೋದಾಗ ಅಲ್ಲಿ ಹತ್ತಿರ ಹೊಂಡದಲ್ಲಿ ಹೊತ್ಕೊಂಡ್ಬಿತ್ತು. ಆಗ ಅದು ನೋಡ್ಕೊಂಡು ಓಹೋ ಇದನ್ನೆಲ್ಲ ನಾನು ಓಡಾಡ್ತಾ ನೋಡಿದ್ದಾಗ ಅಂದ ಮೇಲೆ ಈ ರೀತಿಯಿಂದ ನಾವು ಇದನ್ನು ನಜಾತು ಕುರಿಯ ಪ್ರಮದ ಸುಸಂಗ ಸಂಗತಿ ಅಂತಂತಾರ. ಎಂದೂ ಕೂಡ ಸ್ತ್ರೀ ಪದಾರ್ಥದಲ್ಲಿ ಅವುಗಳಲ್ಲಿ ನಾವು ವ್ಯಾಮೋಹವನ್ನಿಟ್ಟು ನಾವು ಹೀಗೆ ಹೊತ್ಕೊಂಡು ಬೀಳ್ತೀವಿ. ಆದ್ದರಿಂದ ಅವಶ್ಯವಾಗಿ ಅದೆಲ್ಲ ವ್ಯಾಮೋಹಾರಗಳಿಂದ ಭರಿತನಾಗಬಾರದು ಎಂಬ ಪಾಠವನ್ನು ಆ ಆನೆ ನೋಡ್ಕೊಂಡು ಕಲಿತೆ. ಅದೇ ರೀತಿ ನಾವು ವೇಶ್ಯಾಸ್ತ್ರೀಯನ್ನು ನೋಡಿದೆ. ಆ ವೇಶ್ಯಾಸ್ತ್ರೀ ಏನು ಮಾಡ್ತಿದ್ಲು, ಹಗಲು ರಾತ್ರಿ ಆ ಪರಪುರುಷ ನಿರೀಕ್ಷಣೆಯನ್ನು ಮಾಡಿ ಅವಳು ಯಾವುದು ಬೆಳಗಿನಿಂದ ಸಂಜೆ ತನಕನೂ ಕೂಡ ಪ್ರಾಪ್ತನಾಗದೇ ಇದ್ದಾಗ ಭಾಳ ದುಃಖಪಟ್ಟಳು. ಅದನ್ನು ಆ ಕಾಂತಲ್ಲಿ ಕಾಂತಂ ಸಮೀಪೆ ರಮಣಂ ವಸಂತಂ ಎಲ್ಲ ಕಾಂತ ಇವರೇನು ಕಾಂತರು ಇವರು. ಆಮೇಲೆ ಕಾಂತನ ಸುಖಕ್ಕೆ ಅಂತರು ನಾಶಕರು. ಇವರಲ್ಲಿ ಅಸಾಧ್ಯ ವ್ಯಾಮೋಹ ಇಟ್ಟು ನಾನು ಸಂಪೂರ್ಣ ಹಾಳು ಮಾಡಿಕೊಂಡೆ, ಕುತ್ಸಿತವಾಗಿರ್ತಕ್ಕ ಗರ್ಹಿತವಾಗಿರ್ತಕ್ಕೆ ವೃತ್ತಿಯನ್ನು ಹಿಡಿದು ಅಂತ ಹೇಳಿ ಬೈಕೊಂಡು ಕೊನೆಯಲ್ಲಿ ಸಮೀಪೇ ರಮಣಂ ವಸಂತಂ, ನಮ್ಮ ಹತ್ತಿರದಲ್ಲೇ ಇದ್ದಾನೆ ಅವ ಕಾಂತ, ಅವ ಅತ್ಯಂತ ಮನೋಹರನಾಗಿರ್ತಕ್ಕ ಶ್ರೀಹರಿ, ಸುಖಕ್ಕೆ ಕೊನೆಯವನವನು. ಸುಖಕ್ಕೆ ಕೊನೆಯ ಅರ್ಥ ಏನು, ನಿರವಧಿಯ ಸುಖಾನ್ವಿತ ಆತ. ಅಂಥವನ್ನು ಬಿಟ್ಟು ಎಲ್ಲೆಲ್ಲೋ ಮನಸ್ಸಿಟ್ಟು ಹಾಳು ಮಾಡಿಕೊಂಡೆ ನಮ್ಮ ಜನ್ಮವನ್ನು ಅಂಥೇಳಿ ಧಿಕ್ಕಾರವನ್ನು ಮಾಡಿ ಕೊನೆಯಲ್ಲೂ ಪರಮಾತ್ಮನ ಆಸಕ್ತಲಾಗಿ ಅಲ್ಲೇ ಮನಸ್ಸನ್ನಿಟ್ಟು ಅವಳು ಉದ್ಧಾರ ಆದಳು. ಅವಳೇ ಏನಾಗಿ ಬಂದು ಮುಂದೆ ಅವಳೇ ತ್ರಿವಕ್ರಾಂತಾಗಿ ಬಂದಿದ್ದು. ನಮ್ಮ ಸ್ವಾಮಿ ಅವಳನ್ನು ಉದ್ಧಾರವನ್ನು ಮಾಡಿದ ಕಥಾ ಎಲ್ಲ ಇದೆ ಭಾಗವತದಲ್ಲಿ. ಅಂದಮೇಲೆ ಪಿಂಗಲ ನಾಮ ಸಾ ಸ್ತ್ರೀ ಪಿಂಗಲ ಅಂತಿದ್ಲು. ಅವಳನ್ನು ನೋಡಿಕೊಂಡು ನಾನೇನು ತಿಳ್ಕೊಂಡೆ ಅಂತ, ನೈರಾಶ್ಯಂ ಪರಮ ಆಶಾಯ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಆಶಾ ಅತ್ಯಂತ ದುಃಖದಾಯಕ. ಆಶಾಕ್ಕೆ ಮಿತಿಯಲ್ಲಿದೆ. ಅದಾವ ಇನ್ನೊಂದು ಆಗ್ಬೇಕು ಅಂತಾನೆ, ಅದಾವ ಇನ್ನೊಂದು ಆಗ್ಬೇಕು ಅಂತಾನೆ. ಆಶಾಯ ಪರಮಂ ದುಃಖಂ, ಆಶಾಕ್ಕೆ ಬೆನ್ನತ್ತು ಹೋದ ಪರಮ ದುಃಖ ಅದು. ನೈರಾಶ್ಯಂ ಪರಮಂ ಸುಖಂ ಎಂಬತಕ್ಕ ತತ್ವವನ್ನೆಲ್ಲ ಆ ವೇಶ್ಯಾಸ್ತ್ರೀಯಿಂದ ಅದನ್ನು ಕಲಿತೆ. ಮನೆಯಲ್ಲಿ ಜೇಡ ಬಟ್ಟೆ ಕಟ್ತಾ ಇತ್ತು, ಹೇಗೆ ಬಲೆಗಳನ್ನೆಲ್ಲ ಜೇಡ ಬಲೆ ಕಟ್ಟೋದನ್ನು ನೋಡ್ತಾ ಇದ್ದಾಗ ಕಟ್ತಾ ಹೋದ ಜೇಡುಗಳವು. ಅದು ಒಂದು ಸೃಷ್ಟಿ ನಮ್ಮ ಪಾಠಕ್ಕೆ ಕಾರಣ. ನಾವು ಸುಮ್ಮನೆ ಜೇಡ ಬರ್ತೀವಿ ಅಂತದ್ದು ಯಾರು ಕಡ್ದವನು ಕಸ ಹೊಡೆದಲ್ಲ ಹೊರಗೆ ಹಾಕಿ ಎಲ್ಲ ಮಾಡಿಬಿಡ್ತೀವಿ. ಹೊರಗೆ ಹಾಕಬೇಕು ಮತ್ತು ಮನೆ ತುಂಬ ಕಟ್ಟಿದ್ರೆ ಏನೋ ಗತಿ ಆ ರೀತಿಯಿಂದ ಸರಿ. ಆದರೆ ಅದರಿಂದ ಒಂದು ಕಲಿಯೋದಿದೆ. ಅದು ಮನೆ ತುಂಬ ಜೇಡು ಕಟ್ತಾ ಇತ್ತದು. ಹೇಗೆ ಕಟ್ತದದು, ತನ್ನೊಳಗಿರ್ತಕ್ಕ ಉದುರದಿರ್ತಕ್ಕಂಥ ರಸವನ್ನು ಅದು ಹೊರಗೆ ಹಾಕಿ ಬಲೆಯನ್ನು ನಿರ್ಮಾಣ ಮಾಡ್ತದೆ. ಎಲ್ಲಿ ಬೇಕಾದ್ರೂ ಓಡಾಡ್ತದೆ ಬಲೆಯಲ್ಲಿ. ಆದರೆ ಇನ್ಯಾವುದಾದ್ರು ಒಂದು ಅಲ್ಲಿ ಬಂದು ಸಿಕ್ಕೊಂಬಿತ್ತು ಗರಕ್ಕರ ಬಂದು ಎಲ್ಲ ಸುತ್ತ ಹಾಕಿಬಿಡ್ತದೆ, ಅವನು ಬಂಧನ ಮಾಡಿಬಿಡ್ತದೆ. ಬೇರೆಯವರು ಓಡಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ನೋಡಿದ ಆಹಾ ನಾ ಅಂದೆ ಪರಮಾತ್ಮ ಕೂಡ ಹೇಗಿದ್ದಾನಾತ. ಯಥೋರ್ಣನ ವಿಸೃತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ ಯಥಾ ಸತಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಾಂ. ಓಹೋ, ವೇದಶಾಸ್ತ್ರ ಹೇಳ್ತಿರೋದು ಸರಿ ಇದೆ. ಅಕ್ಷರಾತ್ ಪರಮಾತ್ಮನಿಂದ ಜಗತ್ತು ಹೆಂಗೆ ಆಗ್ತದೆ ಅಂತಂದರೆ ಎಲ್ಲ ಬಲಿ ಹೇಳ್ದಂಗೆ ತಾನೇ ಹೆಣೆದು ಬಿಡ್ತಾನೆ. ಓತಂ ಪ್ರೋತಂ